ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥವ್ರು, ಒಳ್ಳೆಯ ಹಾಸ್ಯ ಮಾಡ್ತಕ್ಕಂಥವ್ರು, ಹಾಗೆ ವಿಶೇಷವಾಗಿ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರಗಳನ್ನು ಹೇಳುವಂಥವರಿಂದ ಆಕರ್ಷಿತರಾಗಬಹುದು. ಅವರ ಮಾತುಗಳು ನಿಮಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಅಥವಾ ಸಂತೋಷವನ್ನು ಕೊಡುವಂತಹ ರೀತಿಯಲ್ಲಿ ಮನಸ್ಸಿಗೆ ಮುದವನ್ನು ನೀಡುವಂಥದ್ದಾಗತ್ತೆ. ಆ ಮಾತುಗಳಿಂದ, ಆ ಹಾಸ್ಯಗಳಿಂದ ನೀವು ಆಕರ್ಷಿತರಾಗ್ತೀರಿ ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಯಾವುದೋ ದೊಡ್ಡ ಪ್ರಮಾದ ಆಗಿಬಿಡುತ್ತೆ ಅನ್ನುವಂತಹ ಭಯವಾಗಲಿ ಆತಂಕವಾಗಲಿ ಬೇಡ. ಆದರೂ ಕೂಡ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯೂ ಕೂಡ ಬೇರೆಲ್ಲ ಕೆಲಸಗಳಿಗೆ ತೊಂದರೆಯನ್ನು ಅಥವಾ ಏನೋ ಅಡ್ಡಿಯನ್ನು ಮಾಡುವಂಥದ್ದಾಗಬಹುದು. ಹಿರಿಯರನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೊಡ್ಡವರ ಮಾತನ್ನು ಕೇಳಿ, ದೊಡ್ಡವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನವನ್ನು ಮಾಡಿ, ಅವರ ಮನಸ್ಸಿಗೆ ಸಂತೋಷವಾಗ್ತಕ್ಕಂತಹ ಯಾವುದಾದ್ರೂ ಕೆಲಸಗಳನ್ನು ಮಾಡಿ ಅನ್ನುವಂಥದ್ದು. ಕುಟುಂಬದಲ್ಲಿ ಅನಿರೀಕ್ಷಿತವಾದಂತಹ ಯಾವುದೋ ವಿಚಾರಗಳಿರುತ್ತೆ, ಅದೆಲ್ಲವೂ ಕೂಡ ನಿಮಗೆ ಒಂದು ರೀತಿಯ ಮಾನಸಿಕ ಸಮಾಧಾನಕ್ಕೆ ಅಥವಾ ಒಂದಷ್ಟು ಮಾತುಗಳನ್ನು ಮುನ್ನೆಲೆಗೆ ತರೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅವಕಾಶಗಳಾಗತ್ತೆ. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಕೈ ಕೊಡಬಹುದು. ಯಾರನ್ನೋ ನಂಬಿಕೊಂಡು ಯಾವುದೋ ಕೆಲಸವನ್ನು ಅಥವಾ ಇನ್ಯಾವುದೋ ಸಂಕಲ್ಪವನ್ನು ಮಾಡಿರ್ತೀರಿ, ಆ ಸಮಯಕ್ಕೆ ಅವರು ಸರಿಯಾಗಿ ಬರದೇ ಇದ್ದಾಗ ಅಥವಾ ಅವರು ಇನ್ನೇನೋ ಕಾರಣಗಳನ್ನು ಹೇಳಿದಾಗ ನಿಮಗೆ ದೊಡ್ಡ ಮಟ್ಟದ ಸಮಸ್ಯೆಗಳಾಗ್ತಕ್ಕಂಥದ್ದು. ಉತ್ತಮವಾದಂತಹ ಜ್ಞಾನ ಸಂಪಾದನೆಗೆ, ಅಂದರೆ ಅನುಭವವನ್ನು ಪಡ್ಕೊಳ್ಳಿಕ್ಕೆ, ತಿಳುವಳಿಕೆಯನ್ನು ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಅವಕಾಶಗಳು ನಿಮಗೆ ಆಗುವಂಥದ್ದಿದೆ. ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ದೂರದೂರಿನಿಂದ ಏನೋ ಸಿಹಿ ಸುದ್ದಿ ಬರುವಂತಹ ಸೂಚನೆ. ಯಾವುದೋ ನಿಮ್ಮ ಮನಸ್ಸಿಗೆ ಸಮಾಧಾನವೋ ತೃಪ್ತಿಯೋ ಅಥವಾ ನೀವು ನಿರೀಕ್ಷೆ ಮಾಡ್ತಾ ಇದ್ದಂತಹ ವಿಚಾರವೋ ನಿಮಗೆ ಗೊತ್ತಾಗುವಂತಹದ್ದು. ಶರೀರದಲ್ಲಿ ಹಳೆಯ ನೋವು ಮತ್ತೆ ಮತ್ತೆ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು, ಅಂದರೆ ಮರುಕಳಿಸುವಂಥದ್ದು. ಹಿಂದೆ ಯಾವುದೋ ನೋವನ್ನು ಅನುಭವಿಸಿರ್ತೀರಿ, ಅದು ಪರವಾಗಿಲ್ಲ ಅಂತ ಹೇಳಿಕೊಳ್ಳೋದ್ರೊಳಗಡೆ ಮತ್ತೆ ನಿಮಗೆ ಅದು ಸಮಸ್ಯೆಯನ್ನು ಮಾಡುವಂಥದ್ದಾಗತ್ತೆ. ನಿಮ್ಮ ಕೋಪದಿಂದ ನಿಷ್ಠುರವಾಗ್ತೀರಿ. ಅಂದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಸಿಟ್ಟಿನಿಂದ ಬಾಯಲ್ಲಿ ಏನಿರುತ್ತೋ ಅದೇ ಮಾತುಗಳನ್ನು ಆಡುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಸಮಂಜಸ, ಆ ಸಮಯಕ್ಕೆ ಅದು ಸೂಕ್ತವೇ, ಇದು ಯಾವುದರ ಯೋಚನೆಯೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಬಂಧುಗಳ ಭೇಟಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಕೊಡುತ್ತೆ. ಅಂದರೆ ಯಾವುದೋ ವಿಚಾರಗಳನ್ನು ಹೇಳಬೇಕಾಗಿರುತ್ತೆ, ಇಲ್ಲ ಒಂದಷ್ಟು ವಿಚಾರಗಳನ್ನು ಚರ್ಚೆಗೆ ತರಬೇಕಾಗಿರುತ್ತೆ, ಅಥವಾ ಆ ವಿಷಯಗಳನ್ನು ತಿಳ್ಕೊಂಡು ಬೇರೆ ಇನ್ಯಾವುದೋ ನಿರ್ಧಾರವನ್ನು ಮಾಡಬೇಕಾಗಿರುತ್ತೆ. ಹೀಗೆಲ್ಲ ಪ್ರಶ್ನೆಗಳಿದ್ದಾಗ ಅಥವಾ ಈ ರೀತಿಯ ಒಂದು ಗೊಂದಲಗಳಿದ್ದಾಗ ನಿಮಗೆ ಅದು ಒಂದು ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ, ನಷ್ಟವಾಗ್ತಕ್ಕಂತಹ ಸೂಚನೆ ಇದೆ. ಆತ್ಮವಿಶ್ವಾಸದಿಂದ ನಿಮ್ಮ ಜೀವನ ಹಸನಾಗತ್ತೆ. ಅಂದರೆ ನಿಮಗಿರತಕ್ಕಂತಹ ಆತ್ಮವಿಶ್ವಾಸ, ಧೈರ್ಯ, ನಾನು ಎಲ್ಲವನ್ನೂ ಕೂಡ ಗೆಲ್ತೀನಿ ಅಂತಕ್ಕಂತಹ ಒಂದು ದೃಢವಾದ ನಂಬಿಕೆ ನಿಮ್ಮ ಬಗ್ಗೆ ನಿಮಗೇ ಇರತಕ್ಕಂಥದ್ದು ಒಂದು ರೀತಿಯಲ್ಲಿ ಸಂತೋಷವನ್ನು ಕೊಡುತ್ತೆ ಎನ್ನುವಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ. ಬೇರೆಯವರ ಪದಾರ್ಥವನ್ನು, ಬೇರೆಯವರ ವಸ್ತುವನ್ನು, ವಾಹನವನ್ನು, ಯಾವುದಾದ್ರೂ ಆಗ್ಬೋದು, ನಿಮ್ಮ ಹತ್ರ ಇಟ್ಟುಕೊಂಡು ನೀವು ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಆ ರೀತಿಯ ಪದಾರ್ಥಗಳು ಏನಾದರೂ ಇದ್ದರೆ ಆದಷ್ಟು ಬೇಗ ಅದನ್ನು ಹಿಂದಿರುಗಿಸ್ತಕ್ಕಂತಹ ಕೆಲಸವನ್ನು ಮಾಡಿ. ನಿಮಗಿರತಕ್ಕಂತಹ ಸಮಸ್ಯೆಗಳು ದೂರ ಆಗಬಹುದು. ಮಕ್ಕಳಿಗೆ ತೊಂದರೆ ಕಾಣುವಂತಹ ಒಂದು ಸೂಚನೆ ನಿಮ್ಮ ಒಂದು ಗ್ರಹಗತಿಯಿಂದ ಗೊತ್ತಾಗುವಂಥದ್ದಾಗ್ತದೆ. ಭೂ ಸಂಬಂಧವಾದಂತಹ ವ್ಯವಹಾರಕ್ಕೆ ಅನುಕೂಲವಾಗುವಂಥದ್ದು. ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇಲ್ಲ. ಏನೋ ಒಳ್ಳೆಯದಾಗತ್ತೆ ಅಂತಂದರೂ ಕೂಡ ನಾನು ಅಂದುಕೊಂಡ ಹಾಗೆ ಆಗಲಿಲ್ವಲ್ಲ ಅನ್ನುವಂಥದ್ದು ಮನಸ್ಸಿನಲ್ಲಿ ಇರುವಂಥದ್ದು. ವಿರೋಧಿಗಳಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ. ನಿಮ್ಮ ಶತ್ರುಗಳು ಅಥವಾ ನಿಮ್ಮ ವಿರೋಧಿಗಳು, ನಿಮಗೆ ಆಗದೇ ಇರತಕ್ಕಂಥವ್ರು ನಿಮಗೊಂದಷ್ಟು ಸಮಸ್ಯೆಗಳನ್ನು
ಉಂಟು ಮಾಡ್ತಾರೆ, ಅದನ್ನು ಎದುರಿಸಬೇಕಾಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಕೂಡ ಮಾಡಬೇಕಾಗಬಹುದು. ಅಲ್ಲಿ ನಿರ್ದಿಷ್ಟವಾದಂತಹ ತೀರ್ಮಾನ ನಿಮ್ಮದಾಗಿರುತ್ತೆ ಅನ್ನುವಂಥದ್ದು. ಕುಟುಂಬದಲ್ಲಿ ಆಸ್ತಿಯ ವಿಚಾರಕ್ಕೆ ಸ್ವಲ್ಪ ಮಾತುಕತೆಗಳು ನಡೆಯುವಂಥದ್ದು. ಎಲ್ಲಿ ನೀವು ರಾಜಿಯನ್ನು ಅಥವಾ ಹೊಂದಾಣಿಕೆಯನ್ನು ಸಮಾಧಾನವನ್ನು ಮಾಡಿಕೊಳ್ತೀರೋ ಅಲ್ಲಿ ನಿಮಗೊಂದಷ್ಟು ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿ ಆಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಸುಳ್ಳಿನಿಂದ ಪ್ರಮಾದವಾಗಬಹುದು. ಸುಳ್ಳನ್ನು ಹೇಳುವಂಥದ್ದು ಅಥವಾ ಹಿಂದೆ ಯಾವುದೋ ಒಂದು ಮಾತನ್ನು ಬೇರೆ ರೀತಿಯಲ್ಲಿ ಹೇಳಿ ಇವತ್ತು ಅದೇ ಸಂದರ್ಭ ಬಂದಾಗ ಅದೇ ಮಾತನ್ನು ಇನ್ನೊಂದು ರೀತಿಯಲ್ಲಿ ಹೇಳುವಂಥದ್ದು ತಪ್ಪಿಗೆ ಅಥವಾ ಅವಮಾನಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು. ಸಣ್ಣ ವಿಚಾರ ಆದರೂ ಕೂಡ ತುಂಬ ಎಚ್ಚರಿಕೆಯನ್ನು ವಹಿಸಿ. ಈಗ ಆಡಿದಂತಹ ಮಾತು ಅಥವಾ ಆ ವಿಷಯ ಮುಂದೆ ಯಾವತ್ತೋ ತೊಂದರೆಗೆ ಕಾರಣವಾಗಬಹುದು ಅಥವಾ ಹಿಂದಿನ ವಿಷಯಕ್ಕೂ ಇವತ್ತಿನ ವಿಷಯಕ್ಕೂ ಕೂಡ ಏನೋ ಒಂದು ರೀತಿಯ ಹೋಲಿಕೆಯನ್ನು ಮಾಡಿ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಗುರುತಿಸ್ತಕ್ಕಂಥದ್ದಾಗಬಹುದು. ಸ್ವಲ್ಪ ಜಾಗ್ರತೆ ಇರಲಿ. ರಸ್ತೆ ಅಪಘಾತದ ಸೂಚನೆ ಕಾಣ್ತಾ ಇದೆ, ಅದೂ ಕೂಡ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಒಂದಷ್ಟು ಅನುಕೂಲ ಇಲ್ಲದೇ ಇರತಕ್ಕಂತಹ ದಿವಸ. ಈ 3-4 ಅಂಶಗಳನ್ನು ನೋಡಿದಾಗ ಇವತ್ತು ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂಥದ್ದು ಸೂಚ್ಯವಾಗಿ ಗೊತ್ತಾಗುತ್ತೆ. ಆದಷ್ಟು ಸೂಕ್ಷ್ಮವಾಗಿ ಆ ಎಲ್ಲ ವಿಚಾರಗಳನ್ನು ನಿಭಾಯಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಮನೆಯವರಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ, ಆದರೂ ಕೂಡ ನಿಮ್ಮದೇ ಮೇಲ್ಗೈ. ನೀವೇನನ್ನು ಹೇಳ್ತಿರೋ ಅದನ್ನು ಸಾಧಿಸಿ ತೋರಿಸ್ತಕ್ಕಂಥದ್ದು ಅಥವಾ ಹೀಗೇ ಆಗಬೇಕು ಅಂತಕ್ಕಂತಹ ಪಟ್ಟನ್ನು ಹಿಡಿತಕ್ಕಂಥದ್ದಾಗತ್ತೆ. ಚಿನ್ನ, ಬೆಳ್ಳಿ, ಹಣ ಅಥವಾ ಬೆಲೆ ಬಾಳತಕ್ಕಂತಹ ಪದಾರ್ಥಗಳು ಕಳವಾಗಬಹುದು ಅಥವಾ ಏನೋ ವ್ಯತ್ಯಾಸಗಳಾಗಬಹುದು ಅನ್ನುವಂಥದ್ದು ಸೂಚನೆ ಇದೆ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.